ನಮಸ್ಕಾರ, ನ್ಯೂಸ್ ಫಸ್ಟ್ ಎಜುಕೇಶನ್ಗೆ ಸ್ವಾಗತ. ನಾನು ಉಷಾ. ಇವತ್ತಿನ ವಿಡಿಯೋದಲ್ಲಿ ನಾವು ಏವಿಯೇಷನ್ ಸೆಕ್ಟರ್ನಲ್ಲಿ ಅತಿ ವೇಗವಾಗಿ ಬೆಳೀತಾ ಇರೋ ಏರ್ಕ್ರಾಫ್ಟ್ ಮೇಂಟೆನೆನ್ಸ್ ಎಂಜಿನಿಯರಿಂಗ್ ಅಥವಾ ಎಎಂಇ ಕರಿಯರ್ ಬಗ್ಗೆ ಸಂಪೂರ್ಣ ಮಾಹಿತಿ ತಿಳಿಯೋಣ. ಎಎಂಇ ಅನ್ನೋದು ಒಂದು ಲೈಸೆನ್ಸ್ಡ್ ಪ್ರೊಫೆಷನಲ್ ಪ್ರೋಗ್ರಾಮ್ ಆಗಿದ್ದು, ವಿಮಾನಗಳ ಸೇಫ್ಟಿ, ಸರ್ವಿಸಿಂಗ್ ಮತ್ತು ರಿಪೇರಿ ಮಾಡುವುದು ಇದರ ಮುಖ್ಯ ಕೆಲಸವಾಗಿರುತ್ತೆ. ನೀವು ಡಿಜಿಸಿಎ ಇಂದ ಲೈಸೆನ್ಸ್ ಪಡೆದ್ರೆ ವಿಮಾನಗಳು ಹಾರಾಟ ನಡೆಸುವ ಮೊದಲು ಅವುಗಳ ಫಿಟ್ನೆಸ್ ಸರ್ಟಿಫೈ ಮಾಡುವ ದೊಡ್ಡ ಜವಾಬ್ದಾರಿ ನಿಮ್ಮದಾಗಿರುತ್ತೆ. ಇನ್ನು ಕೋರ್ಸ್ ಮಾಡಲು ಅರ್ಹತೆ ಏನು ಅಂತ ನೋಡೋದಾದ್ರೆ, ಈ ಕರಿಯರ್ ಶುರು ಮಾಡೋಕೆ ನೀವು ಪಿಯುಸಿಯಲ್ಲಿ ಫಿಸಿಕ್ಸ್, ಕೆಮಿಸ್ಟ್ರಿ ಮತ್ತು ಮ್ಯಾಥ್ಸ್ ವಿಷಯಗಳನ್ನು ಓದಿರಬೇಕು. ಅಷ್ಟೇ ಅಲ್ಲ, 3 ವರ್ಷದ ಇಂಜಿನಿಯರಿಂಗ್ ಡಿಪ್ಲೊಮೊ ಮಾಡಿದವರು ಕೂಡ ಇದಕ್ಕೆ ಎಲಿಜಿಬಲ್ ಇರ್ತಾರೆ. ಇನ್ನು ಮೆಡಿಕಲ್ ಫಿಟ್ನೆಸ್ ವಿಷಯಕ್ಕೆ ಬಂದರೆ, ನಿಮಗೆ ಕಲರ್ ಬ್ಲೈಂಡ್ನೆಸ್ ಇರಬಾರದು ಮತ್ತು ಕಣ್ಣಿನ ದೃಷ್ಟಿ ಚೆನ್ನಾಗಿರಬೇಕು. ಸಾಮಾನ್ಯವಾಗಿ 16 ರಿಂದ 28 ವರ್ಷದ ಒಳಗಿನವರು ಈ ಕೋರ್ಸ್ಗೆ ಅಪ್ಲೈ ಮಾಡಬಹುದು. ಅಡ್ಮಿಷನ್ ಪ್ರೋಸೆಸ್ ಬಗ್ಗೆ ಹೇಳೋದಾದ್ರೆ, ನೀವು ಎಎಂಇ ಸಿಇಇ ನಂತಹ ನ್ಯಾಷನಲ್ ಲೆವೆಲ್ ಎಂಟ್ರೆನ್ಸ್ ಎಕ್ಸಾಮ್ ಬರೀಬೇಕಾಗತ್ತೆ. ಈ ಎಕ್ಸಾಮ್ನಲ್ಲಿ ನೀವು ಪಡೆಯುವ ರ್ಯಾಂಕ್ ಆಧಾರದ ಮೇಲೆ ನಿಮಗೆ ಟಾಪ್ ಕಾಲೇಜುಗಳಲ್ಲಿ ಸೀಟ್ ಸಹ ಸಿಗುತ್ತೆ. ಇನ್ನು ಕೆಲವು ಇನ್ಸ್ಟಿಟ್ಯೂಟ್ಗಳು ಮೆರಿಟ್ ಮೇಲೆ 100% ವರೆಗೂ ಸ್ಕಾಲರ್ಶಿಪ್ ನೀಡುತ್ತೆ. ಅಡ್ಮಿಷನ್ ಪಡೆಯುವ ಮೊದಲು ಆ ಕಾಲೇಜು ಡಿಜಿಸಿಎ ಇಂದ ಅಪ್ರೂವ್ ಆಗಿದೆಯಾ ಅಂತ ಪರೀಕ್ಷಿಸೋದು ಬಹಳ ಮುಖ್ಯ. ಕೋರ್ಸ್ ಅವಧಿ ಮತ್ತು ಫೀಸ್ ಬಗ್ಗೆ ನೋಡೋದಾದ್ರೆ, ಎಎಂಇ ಪ್ರೋಗ್ರಾಮ್ ಸಾಮಾನ್ಯವಾಗಿ 3 ರಿಂದ 4 ವರ್ಷ ಇರುತ್ತೆ. ಇದರಲ್ಲಿ ಥಿಯರಿ ಜೊತೆಗೆ ಲೈವ್ ಏರ್ಕ್ರಾಫ್ಟ್ ಮೇಲೆ ಪ್ರಾಕ್ಟಿಕಲ್ ಟ್ರೈನಿಂಗ್ ಕೂಡ ಇರುತ್ತೆ. ಈ ಕೋರ್ಸ್ನ ಒಟ್ಟು ಫೀಸ್ ಸುಮಾರು 3 ಲಕ್ಷದಿಂದ 6 ಲಕ್ಷ ರೂಪಾಯಿಗಳವರೆಗೆ ಇರಬಹುದು. ಇದು ಕಾಲೇಜು ಮತ್ತು ಸೀಟ್ಗೆ ತಕ್ಕಂತೆ ಬದಲಾಗ್ತಾನೂ ಇರುತ್ತೆ. ಬೆಂಗಳೂರು, ಮುಂಬೈ, ದೆಹಲಿ ಮತ್ತು ಹೈದರಾಬಾದ್ನಂತಹ ನಗರಗಳಲ್ಲಿ ಈ ಕೋರ್ಸ್ ನೀಡುವ ಉತ್ತಮ ಏವಿಯೇಷನ್ ಅಕಾಡೆಮಿಗಳಿದೆ. ಕೊನೆಯದಾಗಿ ಸ್ಯಾಲರಿ ಮತ್ತು ಕರಿಯರ್ ಬಗ್ಗೆ ಹೇಳೋದಾದ್ರೆ, ಕೋರ್ಸ್ ಮುಗಿದ ಮೇಲೆ ನಿಮಗೆ ಏರ್ ಇಂಡಿಯಾ, ಇಂಡಿಗೋ, ವಿಸ್ತಾರದಂತಹ ದೊಡ್ಡ ಏರ್ಲೈನ್ಸ್ಗಳಲ್ಲಿ ಕೆಲಸ ಸಿಗುತ್ತೆ. ಅಷ್ಟೇ ಅಲ್ಲದೆ ಎಂಆರ್ಒ ಸಂಸ್ಥೆಗಳು ಮತ್ತು ಡಿಫೆನ್ಸ್ ಸೆಕ್ಟರ್ನಲ್ಲೂ ಒಳ್ಳೆಯ ಅವಕಾಶಗಳಿದೆ. ಆರಂಭದಲ್ಲಿ ಟ್ರೈನಿಯಾಗಿ ಕೆಲಸ ಶುರು ಮಾಡಿದ್ರು ಎಕ್ಸ್ಪೀರಿಯನ್ಸ್ ಮತ್ತು ಟೈಪ್ ರೈಟಿಂಗ್ ಲೈಸೆನ್ಸ್ ಮೇಲೆ ಸ್ಯಾಲರಿ ಲಕ್ಷಗಳಲ್ಲಿ ಇರುತ್ತೆ. ಗ್ಲೋಬಲ್ ಮಟ್ಟದಲ್ಲಿ ಕೆಲಸ ಮಾಡಬೇಕು ಅನ್ನೋ ಕನಸಿರೋರಿಗೆ ಇದೊಂದು ಬೆಸ್ಟ್ ಕರಿಯರ್ ಆಪ್ಷನ್. ಮತ್ತಷ್ಟು ಇಂಟ್ರೆಸ್ಟಿಂಗ್ ಕಂಟೆಂಟ್ಗಾಗಿ ನ್ಯೂಸ್ ಫಸ್ಟ್ ಎಜುಕೇಶನ್ ಸಬ್ಸ್ಕ್ರೈಬ್ ಮಾಡಿ.